ರಾಜ ಮಹಾರಾಜರಿದ್ದಾಗ ಮಾಡಿದ್ದ ಅಗಸ್ಯ ಕೋಟೆ ಅದು. ಯಾವ್ದಿದೆ ಮಾಮ? ಅಗಸ್ಯದ ಕೋಟೆ ಅದು. ಓ, ಹಳಿ ಕಾಲದ ಮೊದಲು? ಹಳೆ ಕಾಲದ ಆಳದ ಮೊದಲ್ದು ಅದು. ಆವಾಗ ಇಲ್ಲಿ ರಾಜರ ಆಳುವಾಗ ಮಾಡಿದ ಕೋಟೆ ಅದು. ಅದೇ ಟಂಗಮ್ಮ ರಾಣಿ ಟಂಗಮ್ಮ. ರಾಣಿ ಟಂಗಮ್ಮ. ಯಾವ್ದು ಗುಡಿ ಇದ್ದಂಗೆ ಅದ್ರ ಮಾಮ ಇಲ್ಲಿ? ಇದು ಮಸೂದಿ ಗುಡಿ ಹಳೆ ಊರ್ದು. ಅವಾಗ ಇಲ್ಲಿ ಎಲ್ಲ ರಾಜರು ಆಳುವಾಗ ಮಸ್ತಿ ಇಲ್ಲಿ ದೇವ್ರನ್ನ ಇದು ಮಾಡಿರೋದು. ಹಳೆ ಮಸ್ತಿ ಇದು. ಹಳೆ ಮಸೂದಿ ಆ ಕಾಲದಾಗಳದು. ಅಂದ್ರೆ 100-150 ವರ್ಷ ಇತಿಹಾಸ ಜಾಸ್ತಿ ಇರುತ್ತೆ, ಕಮ್ಮಿ ಇಲ್ಲ, ಜಾಸ್ತಿನೇ ಇರ್ಬೋದು. ರಾಜ ಮಹಾರಾಜರದು ಕತ್ತಿ ಆದಂತ ಕಟ್ಟಿದ್ದಾದ್ರೆ ಜಾಸ್ತಿನೇ ಅವಾಗಿಂದ. ಅಂದ್ರೆ 7ನೇ ಕೋರ್ಸ್ನಲ್ಲಿ ಮಸ್ತಿ ಮುಗ್ದಿರೋದು ಇದು. 7 ಎತ್ತರ ಅವಲ್ಲ ಮಾಮ? 1 2 3 4 5 6 7. 7 ಕೋರ್ಸ್. 7ನೇ ಕೋರ್ಸ್ನಲ್ಲಿ ಮುಗಿದಿರೋದು. ಇದು ದೇವಸ್ಥಾನ ಕಾಣಿಸ್ತಲ್ಲ? ದ್ಯಾವಮ್ಮವ್ವ. ಮನೆಗ 2 ವರ್ಷ ಆಯ್ತು ಗುಡಿ ಮುಗಿದು. ಹೊಸ ಗುಡಿ. ಅವಾಗ ಚಿಕ್ಕ ಗುಡಿ ಆಗಿದ್ಲ ಎಮ್ಮನು. ಇವತ್ತು ಊರಿನ ಮುಖಂಡ್ರು ಎಲ್ಲಾರು ಸೇರ್ಕೊಂಡು ದ್ಯಾವಮ್ಮ ಒಂದು ಗುಡಿನೂ ಚೊಲೋ ಕಟ್ಟಿಬಿಡೋಣ ಅಂತಂದೇಳಿ ಎಲ್ಲ ಕಲಸಿಲೆ ಕೂಡ ಮಾಡಿರೋದು. ಅಲ್ಲಿ ಇನ್ನೊಂದು ಗುಡಿ ಕಾಣ್ತಲ್ಲ ಮಾಮ ಅಲ್ಲಿ ಮ್ಯಾಗ? ಗಂಗಾಧರ ಸ್ವಾಮಿ. ಅದು ಹೊಸದಾದ ಇವಾಗ ಹಳೆ ಕಾಲದಾಗ. ಅಲ್ಲಿ ಹೋಗ್ಬೋದಲ್ಲ ಅಲ್ಲಿ ವಿಡಿಯೋ ಮಾಡ್ಬೋದು? ಹೋಗ್ಬೋದು. ಅದ್ರ ಬಗ್ಗೆ ಏನು ಗೊತ್ತದ? ಗುಡಿ ಸ್ವಲ್ಪ ಆದಷ್ಟು ಗೊತ್ತಿರುತ್ತೆ, ಬಾ ಹೇಳ್ತನ. ಗಂಗಾಧರ ಸ್ವಾಮಿ. ಗಂಗಾಧರ ಸ್ವಾಮಿ. ನಡ್ರಿ ಹೋಗ ಮರಂಗ. ದೇವಸ್ಥಾನ ಹಳೆ ಕಾಲದ್ದು. ಗುಡಿ ಮಾತ್ರ ಚಿಕ್ಕದಿತ್ತು. ಈಗ 2 ವರ್ಷದ ತೆಳಗಡೆಗೆ ಗುಡಿ ಕಟ್ಟಿರೋದು. ಅವ ಸಣ್ಣ ಗುಡಿಯಲ್ಲಿ ಎಲೆ ತಟ್ತಿತ್ತು ಹೋದ್ರೆ ಅಂತದ್ರ ಕುಂದಿಸಿದ್ರು ದೇವಮ್ಮವನ್ ಅಂತಂದೇಳಿ. ಇವಾಗೆಲ್ಲ ಊರಿನ ಹಿರಿಯರೆಲ್ಲ ಕೂಡ್ಕೊಂಡು ನಾವು ದೇವಮ್ಮವನ ಗುಡಿ ಹಳೆ ಕಾಲದಾಗ ಹಂಗೆ ಕುಂದಿರ್ಸಿದ್ರೆ ಯಾಕಪ್ಪ ಅಂತಂದೇಳಿ ಈ ಕಲಸಿಲಿನ ಕೂಡ ಈ ಗುಡಿ ಕಟ್ಟಿದ್ರು ನೋಡಿ. ಏನ್ ಚಿಮ್ಟು ಗಿಮ್ಟು ಏನ್ ಟಚ್ ಮಾಡಿಲ್ಲ ಸರ್. ಭಾರಿ ಹೊಸುಗು ಪಸಗಾಲು ಮರಳು ಯಾವ್ದು ಏನು ಇದು ಮಾಡಿಲ್ಲ. ಎಲ್ಲ ಕಲಸಿಲೆ ಕೂಡ ಮಾಡಿಸಿದ್ರು ಗುಡಿನ. ನಡ್ರಿ ಗುಡಿ ನೋಡ ಮಸ್ತ ಇದೆ. ಭಾರಿ ಕರೆಕ್ಟ್ ಚಂದಾಗಿದೆ ಗುಡಿ. ಹೊಸ ಗುಡಿ. ಒಂದು ಯಾವ್ದು ಇದೆಯಲ್ಲ ಬರೀ ಹಳೆ ಕಾಲದ ಗುಡಿ ಹೆಂಗ್ ಕಟ್ಟಡ ಆಗ್ಯಾವ ಮಾಮ? ಹಂಗ ಆ ತರ ಲೆಕ್ಕದಾಗ ಹಂಗೆ ಮಾಡ್ಬೇಕಂತ ಮಾಡಿದ್ರು. ಹೌದು, ಭಾರಿ ಆಗಿದೆ. ಇದು ಸಿಮ್ಟಿನ್ ಕೂಡ ಮಾಡೋದು, ಆಮೇಲೆ ಹೋಗೋದು ಅದೆಲ್ಲ ಇರಬಾರ್ದು ಅಂತಂದೇಳಿ ಈ ತರ ಮಾಡಿದ್ರು ನೋಡಿ. ಯಮ್ಮನ ಶಾಂಭವಿನ ಆದಿಶಕ್ತಿ ಪರಶಕ್ತಿ ದೇವಿ ದ್ಯಾವಮಾಯಿ ಗುಡಿ. ದ್ಯಾವಮಾಯಿ ಗುಡಿ ಹೆಚ್ಚಿಗಾದ ಹೆಣ್ಮಗಳು ಯಮನ ಫುಲ್ ಪವರು. ಹಳೆ ಕಾಲದ ಮೂರ್ತಿನೇ ಅದ ಮಾಮ? ಈಗಲ ಹಳೆ ಕಾಲದ ಮೂರ್ತಿನೇ. ಅದೇ ಮೂರ್ತಿ. ಅದೇ ಮೂರ್ತಿನೇ. ಏನು ಚೇಂಜ್ ಪಾಂಜ್ ಏನು ಮಾಡಿಲ್ಲ. ಆ ಕಾಲದ್ದೇ, ಅವಾಗಿಂದೇ ಅಷ್ಟು ಎಲ್ಲ ಅದು. ಸಣ್ಣ ಗುಡಿ ಇತ್ತು. ಹಳೆ ಮೊದಲು ರಾಜ ಮಹಾರಾಜ ಅವಾಗಲಾಶ ಇದ್ದಂತ ಹೆಣ್ಮಗಳು ಯಮ್ಮನು ದೊಡ್ಡದು. ಈಗ ಊರನ್ನವ್ರು ಎಲ್ಲಾರು ಸೇರಿಬಿಟ್ಟು ಈ ತರ ದೊಡ್ಡ ಗುಡಿ ಕಟ್ಟಿಸ್ತಾರೆ. ಊರಿನ ಹಿರಿಯರು ಎಲ್ಲಾರು ಕೂಡಿಸಿ ಎಲ್ಲಾರ ಹತ್ರ ಇದು ಮಾಡಿಕೊಂಡು ಈ ದೇವಿ ಶಾಂಭವಿ ಗುಡಿ ನಿರ್ಮಾಣ ಮಾಡಿದ್ರು ನೋಡು. ಹಿಂಗಾದ್ರೆ ಬೇಸಲ್ಲ ಅಂತಂದೇಳಿ ಎಲ್ಲಾರು ಮೈಗೆ ಹಚ್ಕೊಂಡ್ರು. ಕೆಂಚನಗುಡ್ಡ ಎಲ್ಲಾರು ಮೈಗೆ ಹಚ್ಕೊಂಡ್ರು. ಚಲೋ ಕಟ್ಟಾನ, ಬೇಸ್ ಕಟ್ಟಾನ ಅಂತಂದೇಳಿ ಚಲೋ ಕಟ್ಟಿ ಬೇಸ್ ಓಪನಿಂಗ್ ಮಾಡಿ ಹಿರಿಯರು ಎಲ್ಲ ಊರಿನ ಹಿರಿಯರೆಲ್ಲ ಕೂಡ್ಕೊಂಡು ಬೇಸ್ ಓಪನಿಂಗ್ ಮಾಡಿ ಅನ್ನ ದಾಸೋಗ ಇಟ್ಟು ಬೆಳಗ್ಲಾಶ್ ಎಷ್ಟು ಜನರು ಬರ್ಲು ಊಟ ಮಾಡಾಕ. ಅನ್ನ ದಾಸೋಹ ಎಷ್ಟು ದಿನ ಆಯ್ತು? ಇದು ಆಯ್ತು 2 ವರ್ಷ ಆಯ್ತು. 2 ವರ್ಷದಿಂದ ಹೊಸ ಕಲ್ಲ ಭಾರಿ 2 ವರ್ಷ ಆಯ್ತು. ಆಮೇಲೆ ಊರಿನ ಹೆಣ್ಮಕ್ಳೆಲ್ಲ ತವ್ರ ಮನೆಗೆ ಇಲ್ಲಿ ಕರೆಸಿಕೊಂಡು ಇಲ್ಲಿದ್ದ ಗಂಡ ಮನೆಗೆ ಕೊಟ್ಟಂತ ಹೆಣ್ಮಕ್ಳು ಎಲ್ಲಾರನ್ನ ಕರೆಸಿಕೊಂಡು ಇಡೀ ಊರೇ ಉಡೇಕೆ ಹಾಕಿದಾರ ಅವತ್ತು. ಅಲ್ಲಿ ಉಡೇಕೆ ಹಾಕ್ಕೊಂಡು ಬರಬೇಕು, ಇಲ್ಲಿ ದೇವಿ ಹತ್ರ ಸೊಡ್ಲಿಸ್ಬೇಕು, ಊಟ ಮಾಡ್ಬೇಕು. ಅನ್ನ ಸಾಂಬಾರ್ ಹುಗ್ಗಿ ಮಾಡಿದ್ರು ನೋಡಿದ್ರು ಊಟ ನೋಡಿದ್ರಿಗೇನೆ ಇನ್ನೊಂದ್ಸಲ ತಿರ್ಗಮರ್ಗ ಬಂದು ಊಟ ಮಾಡಿ ಭರ್ಜರಿ ಆಗಿದೆ. ಬಹಳ ಜೋರೇನೆ ಮಾಡಿದ್ದಾರೆ. ಏನು ಸುಮಾರು ಇಂಥದಂತ ಏನು ಮಾಡಿಲ್ಲ. ಇದು ಗುಡಿನ ಈ ನಮ್ಮನೆ. ಹೌದೌದೌದೌದು. ಹಿಂಗೆ ಆಗ್ಬೇಕಂತ ಹಿಂಗೆ ಮಾಡಿದ್ರು ಪಾಪ ಪ್ಲಾನಿಂಗ್ ಪ್ರಕಾರ. ಹೌದೌದು. ಊರಿನ ಹಿರಿಯರು ಇವತ್ತು ನಮ್ಮ ಕೆಂಚನಗುಡ್ಡದಲ್ಲಿ ಎಷ್ಟು ದೇವಸ್ಥಾನ ಇದಾವಂದ್ರೆ ಯಾವ ಗುಡಿ ಸುಮಾರು ಮಾಡಿಲ್ಲ. ಯಾವ ಗುಡಿ ಸುಮಾರು ಮಾಡಿ
ಅದೇ ನಾನು ಊರಿಗೆ ಹೋಗ್ತೀನಿ ಅಂತ ಕೇಳಿದಾಗ ಮಾಮ ಕೆಂಚನಗುಡ್ಡ ಅಂದ್ಕೊಂಡೆ ಅಲ್ಲಿ ದೇವಸ್ಥಾನಗಳು ಜಾಸ್ತಿ ಅವನ ಅಂತಂದ್ರು ಒಬ್ರು ಆಟೋ ಡ್ರೈವರ್ಗಳು. ಹೌದು, ಲಾಸ್ಟ್ ಟೈಮ್ ಬಂದಾಗ ನಾನು ಬರೋ ಟೈಮ್ನಾಗ ರಾತ್ರಿ ಬರಕದ್ದು ಒಂದು ಎಷ್ಟು 9 ಆಗಿತ್ತು ಅವಾಗ. ಬರೋ ಟೈಮ್ನಾಗ ಇಲ್ಲಿ ಕೆಂಚನಗುಡ್ಡದಾಗ ದೇವಸ್ಥಾನಗಳು ಭಾಳ ಅವ್ರಿ. ರಾಜ ಮಹಾರಾಜರು ಮೊದಲು ಆಳಿದವು. ಆ ದೇವಸ್ಥಾನದ ವಿಡಿಯೋಗಳು ಇನ್ನು ಅವಕ್ಕೆಲ್ಲ ಇತಿಹಾಸ ಅದ, ಹಿನ್ನೆಲೆ ಅದ. ಹೌದು, ಮಾಡ್ರಂತಂದ್ರು ನನಗೆ ಅವಾಗ ತಲೆಗೆ ಬಂತು. ಅದಕ್ಕೆ ಹೆಂಗಿದ್ರ ನಮ್ಮ ಮಾವ ಅನ್ನಲ್ಲ ರಮೇಶ್ ಮಾಮ ಹೋಗಮ್ಮ ಅವ್ರ ಬಾಯಲ್ಲಿ ಕೇಳಿಸಲ್ಲ ಅಂತ ಅಂದ್ಕೊಂಡು ಬಂದಿನಿ ಅಲ್ಲಿ. ಇಲ್ಲ ಅವಾಗಿತ್ತು ಗುಡಿ ಅಂದ್ರೂ ಇದ್ರ ತೆಳಗ ಇತ್ತು ನೋಡಿ, ಇದೇ ಮೇಲೆ ಗುಡಿ ಮೇಲೆ ನಿಂತೀವಂತ ಲೆಕ್ಕಕ್ಕಿಂತ ಸಣ್ಣದ ಇತ್ತಂಗ. ಆ ನೆಲದ ಬರ್ತಿಗಿತ್ತು. ಹೌದೌದು, ಆ ನೆಲದ ಬರ್ತಿಗಿಂತಿನ ಇದು ಅಲ್ಲಿದೆ ನೋಡಿ ನೆಲ, ಅಲ್ಲಿದೆ ಅಲ್ಲ ನೆಲ, ಆ ಬರ್ತಿಗಿತ್ತು ಅಂತೋದಿದೆ. ಎಲ್ಲ ತುಂಬಿಕೊಂಡು ಒಳ್ಳೆ ಬಂದೋಬಸ್ತ ಮಾಡ್ಕೊಂಡು ಕಲ್ಲು ಇಲ್ಲೇದಲ್ಲ ಇದು, ಬೇರೆ ಕಡೆ ಎಲ್ಲ ತಗೊಂಬಂದು ಕಟ್ಟಿತ್ತು. ಭಾಳ ಸೈನಿಂಗ್ ಚಲೋ ಅಂದ್ರೆ ಒಂದ್ಸಲ ಮಾಡಿದ್ರೆ ತಿರುಗಿನ ಸಾಲಕ್ಕೆ ಚಿಂತೆ ಮಾಡಿದ್ರು. ಆದ್ರೆ ಒಳ್ಳೆ ಸಂಪೂರ್ಣ ಮಾಡಿದ್ರು. ನಮ್ಗೆಲ್ಲ ಊರಿನಾಗ ಇರ್ತಕ್ಕಂಥವ್ರಿಗೆಲ್ಲ ಭಾಳ ಖುಷಿ. ದೇವಸ್ಥಾನ ಚಲೋ ಐತೆ ಅಂದ್ರೆ ನೋಡಿ, ಸ್ವಲ್ಪ ಊಟ ಮಾಡ್ಕೊಂಡು ಬಂದು ಇಲ್ಲಿ ಮಲಗಿದಾರ ಅಂತಂದ್ರೆ ಏನ್ ನೀನ್ ಯಾಕಡೆ ದ್ಯಾಸ ಮಾಡಂಗಿಲ್ಲ ಸಾಲು. ಆಮೇಲೆ ಮೊನ್ನೆ ಇಲ್ಲಿ ಸುಂಗ್ಲಮ್ಮವನ ಗುಡಿ ಈಗ ಒಂದು ಸ್ವಲ್ಪ ದಿವಸ ತೆಳಗಡೆಗೆ ಓಪನಿಂಗ್ ಆಯ್ತು. ಆ ಅಮ್ಮಂದೂ ಕಟ್ಟಿಬಿಟ್ರು, ಮಾರಮ್ಮಂದೂ ಕಟ್ಟಿದ್ರು. ಭಾಳ ಎಲ್ಲ ದೇವಸ್ಥಾನಗಳು ಭಾಳ ಚಲೋ ಹೊಂಟಿದಾವ್ ನೋಡು. ಚಲೋ ಮಾಡಿ. ಗಂಗಾಧರ ಸ್ವಾಮಿ ಗಂಗಾಧರ ಸ್ವಾಮಿ ಅಂದ್ರೆ ರಾಣಿ ಟಂಗಮ್ಮ ರಾಜವಾಳಿದ್ ನೋಡು, ಆ ಅಮ್ಮನಿಗೆ ಸಂಬಂಧಪಟ್ಟಿದ್ದ. ಅಲ್ಲಿಗೆ ಹೋಗಿ ಮಾತಾಡಂಬರಿ, ಭಾರಿ ಇದೆ ಅಲ್ಲಿ ಸಮೇತ. ನಡಿ ಇದು ಯಾವ್ದು ಮಾಮ ಬೇನೆ ಗಿಡದ ಕಟ್ಟಿದ್ದ ಅದ್ದಂಗ ಅದ? ದರ್ಗಾ ಯಾವ್ದು ದರ್ಗದ ಯಾವ್ದು ದೇವ್ರು ಯಾವ್ದು ಏನೋ ಅಷ್ಟು ಮೊದಲ ಕಾಲದಂಗೆ ಯಾವ್ದು ಒಟ್ಟಿಲ್ಲ. ಅದಕ್ಕೆ ಒಂದು ಏನಿರ್ತದೆ ಮೈಬುಸುಬಾನಿ. ಗುಡಿ ಮಸ್ತ್ ಕಾಣಿಸ್ತದ. ನಡ್ರಿ ಗುಡಿ ಬಲಿ ಬಾ ಒಳಗಡೆ ನೋಡ್ಬಾ. ಇನ್ನ ಇದೆಲ್ಲ ಹಳೆ ಕಾಲದ ಗೋಪುರ ಕಾಣಂಗ. ಹಳೆ ಕಾಲದ ಇವಾಗಿಂದ ಅಲ್ಲಪ್ಪ. ಹೌದು, ಏನು 450 ವರ್ಷ 500 ವರ್ಷ ಏನು 1000 ವರ್ಷ ಗೊತ್ತಿಲ್ಲ ಮಾಳಪ್ಪ. ಹಳೆ ದೇವಸ್ಥಾನಗಳು ರಾಜ ಮಹಾರಾಜರು ರಾಣಿ ತಂಗಮ್ಮ ಕಾಲದಲ್ಲಿದ್ದಂಥ ಕಟ್ಟಡ ಆಗಿರುವಂಥ ದೇವಸ್ಥಾನಗಳು. ಹೌದು ಆಮೇಲೆ ಈ ಗುಡಿ ಕಟ್ಟಡ ಹೆಂಗೆ ನಿರ್ಮಾಣ ಯಾವ ಥರ ಆಯ್ತು ನೋಡು. ಇದು ರಾಣಿ ಟಂಗಮ್ಮ ಅಂತ ರಾಜವಾಳಿದ್ಲಿ ಇಲ್ಲಿ. ರಾಣಿ ಟಂಗಮ್ಮ ಅಂತಂದೇಳಿ ಈ ಕಾಂಚನಗೂಡ ರಾಜವಾಳಿದ ಮನುಷ್ಯಳ ಅಮ್ಮನು. ಹೌದಲ್ಲ, ರಾಜವಾಳಿದಾಗ ಆ ಅಮ್ಮನ ಗಂಡ ಗಂಗಾಧರ ಸ್ವಾಮಿ. ಅಮ್ಮನ ಗಂಡ ಹಿರಿಯರು ಹೇಳ್ತಕ್ಕದ್ದು ಗಂಗಾಧರ ಸ್ವಾಮಿ ಅಂತಂದೇಳಿ. ಅವ್ರೇನೋ ವಯಸ್ಸಕ್ಕಿದಾಯ್ತು ಅಥವಾ ಏನೋ, ಮತ್ತೆ ಅವರು ಸರಿ ಆದ್ರು, ತೀರ್ಕೊಂಡ್ರು ಮ್ಯಾಗ ಅವ್ರು ವಿಗ್ರಹ ಮಾಡಿ ಇದು ಗುಡಿ ಕಟ್ಟಿ, ಇದು ಗುಡಿ ಕಟ್ಟಿ ವಿಗ್ರಹ ಮಾಡಿ ಅವ್ರದ್ದು ಗಂಗಾಧರ ಸ್ವಾಮಿ ವಿಗ್ರಹ ಕುಂದ್ರಿಸಿದ್ರು ಇದರಲ್ಲಿ. ಈಗ ಅದರ ಲಿಂಗ ಅದಲ್ಲ, ಈಗ ಲಿಂಗ ಇದೆಯಲ್ಲ. ಅವಾಗ ಈಗ ರಾಜರು ಆ ಊರವ್ರು ಬಂದು ಈ ಊರಿಗೆ ಒಡೆದಾಡೋದು, ಈ ಊರವ್ರು ಅಲ್ಲಿ ಒಡೆದಾಡೋದು, ವಿದ್ಯೆ ಮಾಡೋ ಕಾಲದಲ್ಲಿ ಆ ಗಂಗಾಧರ ಸ್ವಾಮಿನ ಒಡೆಯಬಾಡೋದು, ಒಳಗೆ ಎತ್ತಿ ಹಾಕಿದ್ರಂತೆ ಅವ್ರು. ಇಷ್ಟು ಅಂದ್ರೆ ರಾಣಿ ಟಂಗಮ್ಮ ಇರ್ಲಿಕ್ಕೆ ಇದೆಲ್ಲ ನಡೆದಿರೋದು. ಆಮೇಲೆ ಇದೆಲ್ಲ ಒಯ್ದು ಒಳಗೆ ಹಾಕಿದ ತಕ್ಷಣಕ್ಕೆ ಖಾಲಿ ಗುಡಿ ಬಿಡಬಾರ್ದೆಂಬ ಉದ್ದೇಶಕ್ಕಾಗಿ ಈಶ್ವರಲಿಂಗ ಕುಂದಿರಿಸಿದ್ದಾರೆ. ಅಂದ್ರೆ ಆ ಎಮ್ಮೆನು ಕುಂದಿರಿಸಿಲ್ಲ, ಬಹಳ ದಿವಸ ಹಂಗೆ ಬಿಟ್ಟಿದ್ದಾರೆ. ರಾಣಿ ತಂಗಮ್ಮ ತಮ್ಮ ಗಂಡನಿಗೋಸ್ಕರ ಇದು ದೇವಸ್ಥಾನ ಮೂರ್ತಿ ಒಳಗಿತ್ತು. ಹೌದೌದು, ಈಗಿರೋ ಲಿಂಗ ಜಾಗದಾಗ ಮೂರ್ತಿ ಇತ್ತು. ಹೌದು. ಇವಾಗ ಲಿಂಗ ಕುಂತ ಜಾಗ ಹೋದಾಗ ವಿಗ್ರಹ ಇತ್ತಂತೆ ಅವ್ರದ್ದು. ಅವ್ರು ಎಷ್ಟು ಎತ್ತರ ಇದ್ರು ಹೆಂಗಿದ್ರು ಅಂತಂದೇಳಿ ಅವ್ರು ವಿಗ್ರಹನೂ ಮಾಡಿ ಕುಂದಿರಿಸಿದ್ರಂತ. ಆ ವಿಗ್ರಹ ಮಾಡಿ ಕುಂದಿರಿಸಿದ್ದು ಈ ರಾಜರು ವಿದ್ಯೆ ಮಾಡೋ ಕಾಲದಾಗ ಅದನ್ನ ಒಡೆದು ಕಿತ್ತೆ ಹಾಕ್ಬಿಟ್ರು. ಆಮೇಲೆ ಅಗಸೆ ಎಷ್ಟು ಎತ್ತರ ಇದೆ ಅಷ್ಟೇ ಎತ್ತರ ಬಾಗಿಲು ಇತ್ತಂತೆ. ಅದು ಅವಾಗ ಅಗಸೆ ಬಾಗಿಲಿ ಮರದ್ದು ದೊಡ್ಡದು ಅಗಸೆ ಬಾಗಿಲಿತ್ತಂತೆ. ಅದು ಅಗಸೆ ಬಾಗಿಲಿ ಸಮೇತ ರೌಡೂರವ್ರು ಒಯ್ದು ಇದು ಮಾಡಿದಾರಂತೆ. ವಿದ್ಯೆದಲ್ಲಿ ಅವರು ಇದು ಮಾಡ್ಕೊಂಡು ವಿದ್ಯೆ ಮಾಡುವಾಗ ಜೋರ ಜುನಿಮ್ ಮಾಡ್ಕೊಂಡು ಅದು ಅಗಸೆ ಬಾಗಿಲಿ ಸಮೇತ ಒಯ್ದು ಹಾಕ್ಯಾರಂತ. ಇವತ್ತು ಇನ್ನ ರೌಡೂರಾಗ ಅದೇವಂತ ಅದೇವಂತ ಇಷ್ಟೆಲ್ಲ ಮಾಡಿದ ಮ್ಯಾಗ ಆ ಎಮ್ಮನು ಸರಿಯಾಗಿ ಬಿಡ್ಲಲ್ಲ, ಇದು ಅಷ್ಟೇ ನಿಂತ್ಕೊಂಡ್ಬಿಡ್ತಿ. ಆಮೇಲೆ ಏನ್ ಮಾಡಿದ್ರು, ಈಶ್ವರಲಿಂಗನ ಕುಂದಿರಿಸ್ಕೊಂಡು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಇದು ಹಿಂಗೆ ಬಿಡಬಾರ್ದು, ನಮಗೆ ನೋಡ್ತಕ್ಕದ್ದು ದೇವಸ್ಥಾನ ಇದೆ ಇಲ್ಲಿ, ಒಳ್ಳೆ ಸರಿಯಾದ ಗುಡಿ ಇದು ಅಂತಂದೇಳಿ ಇವಾಗ ನಮ್ಮ ಊರವರೆಲ್ಲ ಮದುವೆಗಳು ಇಲ್ಲೇ ಸ್ಟಾರ್ಟ್ ಮಾಡಿಬಿಟ್ರು. ಕೆಂಚನಗುಡ್ಡದವರು ಮದುವೆ ಯಾರಿವೇ ಆಗಲು ಯಾರ್ಯಾರ್ಯಾರು ಮನೆ ಹತ್ರ ಮಾಡಲ್ಲ ಸಾಲ, ಎಲ್ಲರೂ ಇಲ್ಲಿಗೆ ಬರೋದು, ಇಲ್ಲೇ ಮದುವೆ ಮಾಡೋದು, ಊಟ ಉಪಚಾರ ಎಲ್ಲವೂ ಕಂಪ್ಲೀಟ್ ಏಕಜಿಟ್. ಇಲ್ಲಿ ಎಂತ ದೊಡ್ಡ ಸಾಹುಕಾರ ಆಗಿರ್ಲವ ಇಲ್ಲಿ ಬಂದು ಮಾಡಿರೋದು ನಮ್ಮೂರು. ಈ ಗಂಗಾಧರ ಸ್ವಾಮಿ ದೇವಸ್ಥಾನದಲ್ಲೇ ಮದುವೆಗಳು, ಗಂಗಾಧರ ಸ್ವಾಮಿ ದೇವಸ್ಥಾನ ಹತ್ರ ಮಾಡಿರೋದು. ಆಮೇಲೆ ಸ್ವಲ್ಪ ಎಲ್ಲ ಇಂಪ್ರೂವ್ ಮಾಡಿದ್ರೆ ಇದೆಲ್ಲ ಬಿದ್ದೋಗ್ಬಿಟ್ಟಿತ್ತು, ಏನು ಉಳಿದಿದ್ದಿಲ್ಲ. ಆ ಥರ ಅಷ್ಟೆತ್ರ ಕೋಟೆ ಇದು ಬಿದ್ದೋಗಿತ್ತು. ಇದನ್ನೆಲ್ಲ ಇದು ಮಾಡಿಕೊಂಡು ಒಡೆದು ಇದು ಅಷ್ಟು
ಕಟ್ಟಿ ಇಲ್ಲಿ ದಾರಿ ಮಾಡಿದ್ರು. ಅದೇ ಶ್ರೇಷ್ಠವಾದ ಬಾಗಲ ಅಲ್ಲೇ ಇದ್ದಿದ್ದು ಅವಾಗ. ಅಂಗ್ಲಾಶೆ ಬರ್ಬೇಕು ಅಲ್ಲೇ ಇದ್ದಿದ್ದು ಅದು ಅವಾಗಲೇ ಕೇಳಿದೆ ನಾನು ದಾರಿ ಎಕಡೆ ಇದೆ ಅಂತಂದ್ರೆ ಅದು ಒಟ್ಟು ಇಲ್ಲ ಅವಾಗ ಬರ್ತಕ್ಕದ್ದು ಅದೇ ನಮ್ಮ ನೆನಪಿಗಾದ್ರೂ ಇದು ಇಲ್ಲ ಇದು. ಇವಾಗ ಹೆಂಗ ಮದುವೆಗಳು ನಡೆಯಕ್ಕೆ ಹಚ್ಚಿದ್ವಲ್ಲ ಹಿಂಗ್ ಸುತ್ತರ್ಕೊಂಡು ಹಿಂಗೆ ಯಾಕೆ ಬರೋದು ಅಂತಂದೇಳಿ ಇವಾಗ ಇಲ್ಲೇ ಮಾಡಿದ್ರು, ರೆಡಿ ಮಾಡಿದ್ರು. ಇಲ್ಲೇ ಮಾಡಿದ್ರು, ಚಲೋ ನಡೀತೈತೆ, ಬೇಸ್ ನಡೀತೈತೆ. ಇವತ್ತು ಇಲ್ಲಿ ಮದುವೆ ಮಾಡ್ಕೊಂಡವ್ರು ಯಾರ್ದು ಏನು ತೊಂದರೆ ಆಗಿಲ್ಲ, ಏನೂ ಪ್ರಾಬ್ಲಮ್ ಆಗಿಲ್ಲ, ಒಳ್ಳೆ ರೀತಿಯಿಂದ ನಡಿ. ಇನ್ನೊಂದು ಕೇಳಿದೆ ನಾನು, ಟೂರಿಸ್ಟ್ ಬರ್ತಕ್ಕಂಥ ಸ್ಥಳ ಮತ್ತೆ ಹಂಪಿ ಕಡೆಯಿಂದ ಇದೆಲ್ಲ ಇಂಪ್ರೂವ್ ಮಾಡಕ್ ಪ್ರಯತ್ನ ಗೌರ್ಮೆಂಟ್ ಕಡೆಯಿಂದ. ಹಿರಿಯರು ಏನ್ ಹೇಳ್ತಿದ್ರು ಅಂತಂದ್ರೆ, ನಾವು ಹುಡುಗರಿದ್ದಾಗ ಏನ್ ಹೇಳ್ತಿದ್ರು ಹಿರಿಯರು ಅಂದ್ರೆ, ಹಂಪೆ ದೇವಸ್ಥಾನ ಮಾಡಾಕ ಇಲ್ಲೇ ಸ್ಟಾರ್ಟ್ ಮಾಡಿದ್ರಂತೆ ಫಸ್ಟ್. ಅಷ್ಟು ಇದೆಲ್ಲ ಹಿರಿಯರು ಹೇಳ್ತಿದ್ರು. ಹಂಪೆ ದೇವಸ್ಥಾನ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ರಂತೆ. ಅವ್ರೆಲ್ಲ ದೇವ್ರೆಲ್ಲ ಲೆಕ್ಕ ಮಾಡ್ಕೊಂಡ್ರಂತೆ ಅವ್ರು. ಇಂತಿಂತ ಜಾಗದಾಗ ಇಂಥ ದೇವ್ರು ಕುಂದ್ರಿಸ್ಬೇಕು, ಇಂತಿಂತಲ್ಲಿ ಇಂಥ ಮಠ ಗುಡಿ ಮಾಡ್ಬೇಕಂತ ನೋಡಿದ್ರೆ ಇಲ್ಲಿ ಜಾಗವು ಸಾಲದ ಆಗ್ಲಿಲ್ಲಂತೆ ಸರ್, ಜಾಗವಾಗ್ಲಿಲ್ಲಂತೆ ಸರ್. ಅದಕ್ಕಾಗಿ ಇಲ್ಲಿ ಬಿಟ್ಟು ಹೋಗಿ ಹಂಪಿಯಲ್ಲಿ ಮಾಡಿದಾರಂತೆ. ಅಂದ್ರೆ ಮೊದಲ ಸ್ಟಾರ್ಟಿಂಗ್ ಮಾಡಿದ್ದು ಇಲ್ಲೇ ಮಾಡಿರೋದಂತೆ ಫಸ್ಟು. ಅಂದ್ರೆ ಈ ಟೂರಿಸ್ಟ್ ಪ್ಲೇಸ್ ಆಗ್ಯದ, ಇದು ಟೂರಿಸ್ಟ್ ಪ್ಲೇಸ್ ಆಗಿಬಿಟ್ಟದೆ ಇವಾಗ. ಸರಿ ಅಂದ್ರೆ ಇವ್ರ ತೇರು ಎಲ್ಲಿಗೆ ಹೇಳ್ತಿತ್ತು ಬಾ ತೋರಿಸ್ತೀನಿ ಬಾ. ತೇರುಗಳು ತೇರು ಅಲ್ಲಿ ಇದು ಕಾಣಿಸ್ತದ ನೋಡಲ್ಲಿ, ಗೋಪುರ ಕಾಣಿಸ್ತದ ನೋಡಲ್ಲಿ, ಆ ಗಿಡದಾಗಲ್ಲ ಅಷ್ಟು ಕಾಣಿಸ್ತದ ನೋಡಿ ಗೋಪುರಗ. ಆ ಗಾಡಿ ಹೋಗಲ್ಲಿಗ ನನಗೆ ಕಾಣಿಸ್ತಾ ಇದೆ ಕಣ್ಣಿಗೆ, ಬಟ್ ಇದು ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಯಾಪ್ಚರ್ ಆಗ್ತಿಲ್ಲ, ಕಾಣಿಸಕಲ್ಲ. ಆಮ್ಯಾಗ ಇಲ್ಲಿದ್ದ ಅಲ್ಲಿ ತೇರು ಹೇಳಿಸಿ ಆ ಇಚ್ಚಲ್ ಗಿಡ ಇದೆ ನೋಡಿ ಇಲ್ಲಿ, ಇಚ್ಚಲ್ ಗಿಡದ ಹತ್ರ ನಿಂದ್ರಿಸ್ತಿದ್ರು ತೇರು. ಇಚ್ಚಲ್ ಗಿಡದ ಹತ್ರ ನಿಂದ್ರಿಸ್ತಿದ್ರು. ಅವಾಗ ವೀರ್ಯಗಳು ಎಲ್ಲ ಆಳಿಕೆ ನಮ್ಮ ಆ ಊರವ್ರು ಬಂದು ಇಲ್ಲಿ ದಾಳಿ ಮಾಡೋದು, ಇಲ್ಲಿ ಅವ್ರಿಗೆ ಅಲ್ಲಿ ದಾಳಿ ಮಾಡೋದು ಮಾಡುವಾಗ ರಾತ್ರಿ ಬಂದು ತೇರು ಸುಟ್ಬಿಟ್ರು. 3 ತಿಂಗಳು ಸುಟ್ಟಿದೆ ಅಂತೆ ತೇರು. ಒಂದು ತೇರು 3 ತಿಂಗಳು ಸುಟ್ಟಿದೆ ಅಂತೆ. ನಡೀತಾನೆ ಇರೋದು ಹಿರಿಯರು ಹೇಳ್ತಾ ಇರೋದು. ಗಂಗಾಧಾರ ಸ್ವಾಮಿ ತೇರು 3 ತಿಂಗಳು ಸುಟ್ಟಿದೆ ಅಂತ ಹೇಳ್ತದಾರ. ಯಾವತ್ತು ತೇರು ಸುಟ್ಟೋಯ್ತಲ್ಲ ಅವತ್ತೇ ಅಲ್ಲಿಗೆ ನಿಂದ್ರಿಸಿಬಿಟ್ರು, ನಿಂದ್ರಿಸಿಬಿಟ್ರು. ಮತ್ತೆ ಆಮೇಲೆ ಸ್ಟಾರ್ಟ್ ಮಾಡಿಲ್ಲ, ಹೌದಲ್ಲ. ಆಮೇಲೆ ಸ್ವಲ್ಪ ಇಂಪ್ರೂವ್ ಇದ್ದಿಲ್ಲ ಇದೆಲ್ಲ, ಯಾವುದೋ ಒಂದು ಆ ಥರ ಕೊಲ್ಕಾಟೆ ಆ ಥರ ಇತ್ತು. ಇಲ್ಲೆಲ್ಲ ಇದು ಮಾಡಿಕೊಂಡು ಇವಾಗ ನಮ್ಮ ಕೆಂಚನಗುಡ್ದೊಳಗಡೆ ಯಾರಿವೇ ಮದುವೆ ಆತವಂದ್ರೆ ಇಲ್ಲೇ ಊರಾಗ ಯಾರಿವೇ ಆಗೋಲ್ದಾಕ ಮದುವೆ ಇಲ್ಲೇ ಮದುವೆ ಅವ್ರದ್ದು ಯಾವ್ದನ್ನ ಮನೆ ದೇವ್ರು ಇರಲಿ, ಯಾವ ಮನೆ ದೇವರನ್ನ ಇರುವಲ್ದಾಗ ಎಲ್ಲಿ ಹೋಗಂಗಿಲ್ಲ, ಇಲ್ಲೇ ಮಾಂಗಲ್ಯ ಆಗ್ಬೇಕು. ಊಟ ದೇವಸ್ಥಿಗೆ ಅಲ್ಲೆಲ್ಲ ಫಂಕ್ಷನ್ ಮಾಡಾಕ ಅವ್ರಿಗೆ ಇಲ್ಲಿ ಬಾ ನಡ್ರಿ ನೋಡಮ್ಮ ನಡ್ರಿ ಅಲ್ಲಿ ಇಲ್ಲೆಲ್ಲ ಊಟದ್ದು ಇದೆಲ್ಲ ಈ ಕಡೆ ಎಲ್ಲ ಬೈಲಿ ಎಲ್ಲ ಇದೆಲ್ಲ ಊಟ ಮಾಡೋದು. ದೇವಸ್ಥಾನ ನೋಡಿ ಕಲ್ಲು ಮೊದಲು ಎಲ್ಲ ಕಾಲು ಆಮೇಲೆ ಇಲ್ಲಿ ಇದು ಮಾಡಿ ಏನಪ್ಪ ಇಲ್ಲಿ ಒಳಗಡೆ ಡೆಕೋರೇಷನ್ ಮಾಡಿ ಸ್ಟೇಜ್ ತರ ಇದೆಲ್ಲ ಸ್ಟೇಜ್ ಇದು. ಯಾರೇ ಮದುವೆ ಆಗ್ಲಿ ಯಾರಿಗೆ ಆಗ್ವಲ್ದಾಕ ಏನು ₹1 ದುಡ್ಡು ಕೊಡು ಬಿಡು ಅಂತೇನು ಯಾರಿಗೆ ಕೇಳಂಗಿಲ್ಲ ಅಸಲು. ಇಲ್ಲೆಲ್ಲ ಒಳಗಡೆಗೆ ಅವ್ರದ್ದು ಏನಿದ್ದು ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇರೋದು ಮದುವೆ ಸ್ಟೇಜ್ ಅದು ಒಟ್ಟು. ಮದುವೆ ಸ್ಟೇಜ್ ಇದು. ಗುಡಿ ಒಳಗೆ ನೋಡ್ಬೋದು, ನೋಡ್ಬೋದು ನೋಡಂಬ್ರಿ. ಗಂಗಾಧಾರೇಶ್ವರ ಪ್ರಸನ್ನ ಬರ್ರಿ ಮಾಮ. ಗಂಗಾಧಾರ ಸ್ವಾಮಿ ಅಂತಪ್ಪ, ರಾಣಿ ಟಂಗಮ್ಮ, ಗಂಗಾಧಾರ ಸ್ವಾಮಿ ಇವರೆಲ್ಲ ಇಲ್ಲಿ ರಾಜ ಆಳಿದಂಥವ್ರಪ್ಪ ಇವರು. ಲಿಂಗ ಕಾಣಿಸ್ತದೆ, ಗಂಗಾಧಾರ ಸ್ವಾಮಿ ಲಿಂಗ. ಲಿಂಗ ಮೊದಲ ಕಾಲದಲ್ಲ ಮಾಮ? ಮೊದಲ ಕಾಲದ್ದು. ಮೊದಲು ರಾಜ ಮಹಾರಾಜರು ರಾಣಿ ತಂಗಮ್ಮನ ಕಾಲದಲ್ಲಿ ನಿರ್ಮಾಣ ಆಗಿರುವಂತ ಲಿಂಗ. ಗಂಗಾಧಾರ ಸ್ವಾಮಿ ದೊಡ್ಡ ದೇಗುಲ ಇದು, ಹಳೆಯ ಕಾಲದಲ್ಲೇ ಆಗಿರುವಂತ ದೇವಸ್ಥಾನ. ಇನ್ನು ನಮ್ಗೆ ನೋಡೋದಕ್ಕೆ ಸಿಗುವಂತ ಐತಿಹಾಸಿಕ ಸ್ಥಳ. ಮತ್ತೆ ಯಾವ್ದು ಏನು ಹೇಳ್ತಿದ್ರಲ್ಲ ಮಾಮ ಅವಾಗಲೇ? ಆಮೇಲೆ ಏನಿದೆಯಪ್ಪ ಅಂತಂದ್ರೆ ಅಲ್ಲಿ ಒಂದು ಕಲ್ಲು ಬೋರ್ಡ ಬರೆದಿದ್ದಾರೆ ನೋಡ ಅಲ್ಲಿ. ಓಹೋ, ಶಿಲೆ ಶಾಸನ ಇದೆ. ಇದು ಕಟ್ಟ ಮುಂದಗಡಿಗೆ ಬರ್ದಿರೋದು ಅದು. ಈ ದೇವಸ್ಥಾನ ಕಟ್ಟುವಾಗ ರಾಜ ಮಹಾರಾಜರು ಅವ್ರ ಕಾಲ ಕಟ್ಟುವಾಗ ಬರ್ದಿರುವಂತ ಶಾಸನ ಅದು, ಹೌದಲ್ಲ.
ಅದೇನೋ ಪೂರ್ತಿ ಓದಿಬಿಟ್ರೆ ಶಾಸನ ಅದು ಈಗ ಅವ್ರದ್ದು ಓದಕ್ ಬರ್ಬೇಕಲ್ಲ ಮಗದಿ ಬರಂಗಿಲ್ಲ. ಅಷ್ಟು ಬಗನ ಅಕಸ್ಮಾತ್ ಅಂತ ಬುದ್ಧಿವಂತ ಓದಿದಾನಂದ್ರೆ ಒಂದು ಅರ್ಧ ಭಾಗಕ್ಕಲ್ಲ ಕಾಲ್ ಭಾಗ ಬರೋದ್ರೊಳಗ ತಲೆ ಚಕ್ರ ಹೊಡೆದು ಬಿಡ್ತಾನ ಮನುಷ್ಯ. ಆಗ್ಯಾವ ಬೇಕಾದೋಸ್ ಆಗ್ಯದ. ಅದರಂತ ಇಲ್ಲಿ ಏನೋ ಮಾಡ್ಬೇಕಂತ ಬಂದ್ರೆ ಏನೋ ಒಂದು ಆಗಿ ಹೋಗ್ಬಿಟ್ಟಿದಾರ ಉಳಿದಿಲ್ಲ ಅಸಾಲ ಅದಲ್ಲ. ಹಿರಿಯರು ಹೇಳ್ತಾ ಇರೋದು ಅದು ಯಾರ ಕೈಲಿ ಓದ್ ಮುಗ್ಸಕ್ ಆಗಿಲ್ಲ. ಒಟ್ಟು ಓದಿ ಮುಸಕ್ ಆಗಿಲ್ಲ. ಎಷ್ಟು ಕ್ಲೀನಾಗಿ ತೊಳೆದು ಏನೋ ಮಾಡಿ ಅಕ್ಷರಗಳು ಕಡ್ಕಡ್ಯಾಕ ಬರ್ಕೊಂಡು ಓದಿದ್ರೂ ಅದು ಪೂರ್ತಿ ಮುಗ್ಸಕ್ ಆಗಿಲ್ಲ. ಏನ್ ಕಾರಣ ಏನಿರ್ಬೋದು? ಅವ್ರ ಒಟ್ಟ ಎಲ್ಲದಕ್ಕ ಬೀರಕ್ಕೊಂದು ಬೀಗ ಹೆಂಗ್ ಇಟ್ಟಿರ್ತಾರ ಒಂದ್ ಕಡೆ ಸೈಡಿಗೆ, ಅದರಂತೆ ಅದನ್ನ ಮಾಡಿಟ್ಟಿದಾರ. ಈಗ ಓದು ಮುಗ್ಸಕ್ ಆಗಿಲ್ಲ ಅಂತಂದ್ರೆ ಅವಾಗ್ಲೇ ಏನ್ ಅವ್ರಿಗೆ ಏನ್ ಪ್ರಾಬ್ಲಮ್ ಏನ್ ಆಗ್ತದೆ ಏನ್ ಬಗ? ಹೌದೌದು, ತಲೆ ಸುತ್ತೋದು, ಬೀಳೋದು, ಆ ತರ ಪರ್ಪಟ್ ಆಗ್ಬಿಡೋದು, ಮರವಾಗ್ಬಿಡೋದು, ಮನುಷ್ಯರು ಚೊಲೋ ಇಲ್ದಂಗ ಆಗ್ಬಿಡೋದು, ಈ ತರ ಆಗಿದಾರ. ಅದು ಅಳತಿ ಬಳ್ತಿ ಬುದ್ಧಿವಂತರಿಗೆ ಅವ್ ಏನೋ ಅಕ್ಷರ ತಿಳಿಯಂಗಿಲ್ಲ ಅನ್ನೈತಿ. ಅದು ದೊಡ್ಡ ಬುದ್ಧಿವಂತರು ಮಾತ್ರ ಓದಿರೋದು. ಅದು ಸ್ವಲ್ಪ ಒಂದಿಷ್ಟ ಅಷ್ಟು ಓದಿರೋದು. ಪೂರ್ತಿ ಯಾರ ಕೈಲೇ ಏನು ಮುಕ್ಕಾಲು ಭಾಗಲ್ಲ 8ನೇ ಭಾಗನು ಮುಗ್ಸಕ್ ಆಗಿಲ್ಲ ಅಸಲ ಯಾರ ಕೈಲಿ ನಡೆಯಂಗಿಲ್ಲ. ಅದು ಪೂರ್ತಿ ಮುಗಿಸಿದ್ರೆ ಹೆಂಗಿದೋ ಏನೋ ಗೊತ್ತಿಲ್ಲ. ಏನಪ್ಪ ಅಷ್ಟಕ್ಕೊಂದು ಶಕ್ತಿ ಕಾರಣ ಅದು. ಅದರಲ್ಲಿ ಇರೋದು ಈ ದೇವಸ್ಥಾನದ ಬಗ್ಗೆ ಇರ್ಬೋದಾ? ಏನ್ ದೇವಸ್ಥಾನದ ಬಗ್ಗೆನೇ ಇರುತ್ತೆ. ದೇವಸ್ಥಾನ ಬಗ್ಗೆನೇ ಇರೋದು ಅದ್ರಾಗ. ದೇವಸ್ಥಾನ ಬಿಟ್ಟು ಬೇರೆ ಬಗ್ಗೆ ಇಲ್ಲ. ಏನೋ ಒಟ್ಟು ಅರ್ಥನೇ ಆಗಲ್ಲ ಹಂಗಿದೆ ನನಗೆ. ಹೌದು, ಯಾರಿಗ ಅರ್ಥ ಆಗಕ್ಕಾಗಲ್ಲ. ಆದ್ರೆ ಎಲ್ಲದಕ್ಕೆ ಅರ್ಥ ಕಾರಣ ಕೊಟ್ಟಿರೋದು ಅದು ಅಕ್ಷರ. ಮಾಮ ನೋಡಿದ್ರ ಸಡನ್ ಆಗಿ ನೋಡಿದ್ರೆ ಅಕ್ಷರ ಕನ್ನಡನೇ ಕಾಣಂಗತ್ತವ. ಬಟ್ ಅದು ಅರ್ಥನೇ ಆಗಲ್ಲ ಹಂಗ. ಅದು ಇತಿಹಾಸ ಯಾವ್ದು ಗೊತ್ತಾ? ತಾಳೆಗರಿ ಮೇಲೆ ಬರ್ತಿದ್ರಲ್ಲ ಅವಾಗ. ಹೌದು, ಆ ಇತಿಹಾಸದ ಬರೆದಿರೋದು. ಅವತ್ತು ಪೆನ್ನು ಬುಕ್ಕ ಪೇಪರ್ ಏನಿಲ್ಲ ಅಸಲು. ಅದ್ರ ಮ್ಯಾಗ ಬರ್ತಕ್ಕದ್ದು ಅದು. ನಾನು ಬಹಳ ಖುಷಿ ಆಯ್ತು ಮಾಮಿ ನೀ ಗುಡಿ ಕರ್ಕೊಂಡ್ ಬಂದದಕ್ಕ. ಗಂಗಾಧರ ಸ್ವಾಮಿಗಳು ನಮಗೂ ಮತ್ತೆ ನಿಮ್ಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಭಾರಿ ಚಲೋ ಇದೆಪ್ಪ. ಈ ನಮ್ಮ ಗ್ರಾಮೀಣ ಜನಜೀವನ ಚಾನಲ್ ಬಳ್ಳಾರಿ ಜಿಲ್ಲೆ ಇದು ಸಿರುಗುಪ್ಪ ತಾಲೂಕಿನ ಕೆಂಚನಗುಡ್ಡ ಗ್ರಾಮದಲ್ಲಿರುವಂಥ ದೇವಸ್ಥಾನಗಳ, ಅದರಲ್ಲೂ ಐತಿಹಾಸಿಕವನ್ನು ಒಳಗೊಂಡಿರುವಂಥ ದೇವಸ್ಥಾನಗಳ ಬಗ್ಗೆ ಪರಿಚಯ ಮಾಡಿಕೊಡುತ್ತಿರುವ ನಮ್ಮ ರಮೇಶ್ ಮಾಮನರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು. ಇವರು ಕೈಯಲ್ಲೇ ಆಗಿರುವಂಥ ಅಂದರೆ ಇವ್ರ ಕಾಲದಲ್ಲಿ ಅಂದ್ರೆ ಸುಮಾರು ಒಂದು 35 ವರ್ಷ ಆಯ್ತಲ್ಲ ಮಾಮ? 35 ವರ್ಷಗಳ ಹಿಂದೆ ಇವರು ಸುಮಾರು ಒಂದು 15 ವರ್ಷದವ್ರು ಇದ್ರಂತೆ. ಆಗಲ ಕಾಲದಲ್ಲೇ ಶ್ರೀ ಚೌಡೇಶ್ವರಿ ತಾಯಿ ಗುಡಿ ನಿರ್ಮಾಣ ಆಯಿತು. ಮತ್ತೆ ತಾವು ಅವಾಗಲೇ ಎಲ್ಲಾನು ಕೇಳಿದ್ರಿ ನೋಡಿದ್ವಾಗ ಗಂಗಾಧರ ಸ್ವಾಮಿ ಅವರು ದೇವಸ್ಥಾನವನ್ನು ತೋರಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಯಾವ್ದನ ಅದ ಇಲ್ಲಿ ನಡೀತಕ್ಕದ್ದು ಇಷ್ಟೇ ಅದ. ಸಾಕಿಷ್ಟು ತಾವೆಲ್ಲರೂ ನಮ್ಮ ಗ್ರಾಮೀಣ ಜನಜೀವನ ಹೊಸ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಾಮ ಹಿಂಗೋಗಿ ಬಾ ಒಳಗಡೆ ತಗೊಂಡು. ಸರ್ಪಗಳು ಇದಾವ, ಸರ್ಪ ಕಲ್ಲಿನ ಮೇಲೆ ಸರ್ಪಗಳು ಇದಾವ, ಬಹಳ ಚಲೋ ಇದೆ. ಇನ್ನೂ ಏನೋ ತೋರಿಸ್ತಾ ಇದಾರಂತೆ. ಇಲ್ಲ, ನಾವು ನಮ್ಮದು ಈ ಚಾನಲ್ ವಿಶೇಷತೆ ಏನು ಅಂತಂದ್ರೆ ಮುಖ್ಯ ಉದ್ದೇಶ ಗ್ರಾಮೀಣದಲ್ಲಿ ಇರುವಂತ ಗುಡಿ ಗುಂಡಾರಗಳು, ಮಠ ಮಂದಿರಗಳು, ಇವುಗಳ ಬಗ್ಗೆ ವಿಡಿಯೋ ಮಾಡೋದು, ಜನಗಳಿಗೆ ತೋರಿಸೋದು. ತಾವೆಲ್ಲ ಅನ್ನದಾತರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲೈಕ್ ಮಾಡಿ, ಶೇರ್ ಮಾಡಿ. ಮಾಮ ಅವಾಗ ಆ ಕಾಲದಲ್ಲಿ ಇವೆಲ್ಲ ಆಗಲ ಕಾಲದಾಗ ಇದೆಲ್ಲ ಸುಣ್ಣದಲ್ಲಿ ಹೊಡೆದ್ಬಿಟ್ರ ಕಳೆದಿದ್ದಾರೆ ನೋಡು. ಹೌದು, ಇಲ್ಲೆಲ್ಲ ಇದು ಆನೆಗಳು ಇದೆ, ಚಿತ್ರ ಶಿಲೆ. ಇಲ್ಲೆಲ್ಲ ಮೀನ್ ಡಿಜೈನು. ಎಲ್ಲ ಸುಣ್ಣ ಹೊಡೆದ್ಬಿಟ್ರೆ ಅದಕ್ಕೆ ಬೆಳಗೊಳ ಕಾಣಕತ್ತವ. ಇದು ಸರ್ಪ ಕಲ್ಲಲ್ಲಿ ಅಂದ್ರೆ 2-3 ಕಲ್ಲುಗಳು ಅದ್ರ ಒಂದೇ ಕಲ್ಲಿನ ಅದ ಇದು ಒಂದೇ ಕಲ್ಲಿನಾಗ ಇರೋದು. 2 ಕಲ್ಲು 3 ಕಲ್ಲಲ್ಲ ಕಲ್ಲುಗಳು. ಈಗೆಲ್ಲ ಹಂಪಿಯಲ್ಲಿ ಇರುವಂತ ಕಲ್ಲುಗಳು ತರ ಇಲ್ಲೇ ಲಾಸ್ಟಿ, ಈಗ ಇಲ್ಲಿಗೆ ಲಾಸ್ಟು, ಅಲ್ಲಿಗೆ ಲಾಸ್ಟ್. ಇದು ಒಂದೇ ದಿಂಡು, ಇದು ಒಂದೇ ದಿಂಡು, ಒಂದೇ ಕಲ್ಲು, ಒಂದೇ ದಿಂಡಿನಲ್ಲೇ ಮಾಡಿರೋದು. ಒಂದೇ ಕಲ್ಲಿನಲ್ಲಿ ಸರ್ಪ ಶಿಲೆ. ಈ ಕಟ್ಟಿದವರು ಅದೇ ರಾಣಿ ತಂಗಮ್ಮನ ಕಾಲದಲ್ಲಿ ಅದ್ರ ಅವರೇ ಕಟ್ಟಿಸಿರೋದು. ರಾಜಕೀಯ ಆಳವಾಗ ಮಾಡಿರೋದು ಇಲ್ಲಿ. ಅಲ್ಲಿಗ ಇದು ಕಲ್ಯಾಣ ಮಂಟಪ, ಮದುವೆ ಜನರಿಗೆ ಬರಾಕ ಹೋಗ. ಈಗ ನೀವು ಈಗಲ ಕಾಲದಾಗ ಇವಾಗ ಅದು ಮಾಡಿರೋದು, ಅವಾಗಲ್ಲ. ಇಲ್ಲಿ ನೀರಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಮದುವೆ ಜನಗಳಿಗೆ ಎಲ್ಲ ಬೀಗರು ಬಿದ್ದರು ನೆಂಟರೆಲ್ಲ ಬಂದಿರ್ತಾರೆ. ಹೌದೌದು, ಅವರಿಗೆ ಯಾರೇ ಬಂದ್ರೆ ತುಂಬಾ ಸಂತೋಷ ಪಟ್ಟಾರ ನೋಡಿ. ಹೌದೌದು, ಪ್ರಶಾಂತವಾಗಿ ಗಾಳಿ ವೆದರ್ ಎಷ್ಟು ಚೆನ್ನಾಗಿದೆ ಇಲ್ಲಿ. ಗಡ್ಡಿ ಮ್ಯಾಲೆ ಗುಡ್ಡದ ಮ್ಯಾಗ ಅದ, ನೋಡ್ಬೋದು ತಾವು.
ಇಲ್ಲಿ ನಾವು ಮೇಲೆ ಇದ್ವಿ, ಹೊರಗಡೆ ತೋರಿಸಿದ್ರೆ ಗೊತ್ತಾಗುತ್ತೆ. ಅವಾಗಲೇ ಆ ರಥದ ಬಗ್ಗೆ ತೋರಿಸ್ತಾ ಇದ್ದಾರೆ ನಮ್ಮ ಮಾಮನವರು. ನೋಡಿ ಕೆಳಗಡೆಯಿಂದ ನೋಡಿದರೆ ಫುಲ್ ಕೆಳಗಡೆ ಇದೆ ನೋಡಿ. ನಾವು ಮೇಲೆಯಿಂದ ನೋಡ್ತಾ ಇದ್ವಿ, ಕೆಳಗಡೆಯಿಂದ ಕೆಳಗೆ ನೋಡಿ ಫುಲ್ ಹೈಟ್ ಇದೆ. ಗುಡ್ಡದ ಮೇಲೆ ಮೊದಲು ಇತಿಹಾಸದ ಇರುವಂಥದ್ದು. ಹಳೆ ಕಾಲದ ಅನ್ನದಾತರ ನೋಡಿ, ಮೂರ್ತಿ, ಶಿಲೆ ಶಾಸನ. ಅಂದರೆ ತುಂಬ ನೋಡ್ತಕ್ಕದಂಥ ವಾತಾವರಣ. ಇಲ್ಲಿ ರಾಜ ಮಹಾರಾಜರು ಬಾಳಿದಂಥ ದೇವಸ್ಥಾನ ಇದು. ಈ ಜಾಗ್ಯದೊಳಗಡೆಗೆ ರಾಜರು ಆಳಿದಂಥ ಜಾಗ್ಯಗಳು ಇವು. ಇಲ್ಲಿ ಆ ಕಾಲಕ್ಕೆ ಏನು ತೊಂದರೆ ಇಲ್ಲ, ಬರ್ತಾನೆ ಇಲ್ಲ ಜನರಿಗೆ ಅಸಲು. ಬಂಗಾರ ಬೆಳ್ಳಿ ಅನ್ನೋದು ಒಂದು ಜೋಳ ಧಾನ್ಯ ಥರ ಅವರು ಇದು ಮಾಡಿದ್ದಾರೆ ಇಲ್ಲಿ ಮೊದಲು. ಹೌದಲ್ಲ, ತುಂಬ ಊರು ಸುತ್ತ ಕೋಟೆ. ಹೌದು, ಅವಾಗಲೇ ನೋಡಿದ್ವಲ್ಲ ಅದಕ್ಕೆ. ಇದು ಯಾವುದದು ಹೇಳಿದ್ರೆ ಬಾಗಿಲಿ ಏನಂತ, ಅಗಸ್ಯ ಬಾಗಿಲಿ ಆ ಟೈಪು ಏನಿದ್ರೆ 6 ಗಂಟೆ ತಟ್ಟಿಗೆಲ್ಲ ಯಾರಿದ್ರು ಊರಾಕ್ ಒಳಗೆ ಬಂದ್ಬಿಡ್ಬೇಕು. 6 ಗಂಟೆ ಮ್ಯಾಗ ಬಿಡಂಗಿಲ್ಲ ಸಾಲು. ಮತ್ತೆ ಅವ್ರು ಏನೋ ಅಡ್ರೆಸ್ ಹೇಳಿದ್ರೆ ಅವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಬಂದು ಹೌದು ಇವ್ರು ನಮ್ಮವರೇ ಅಂದಾಗ ಅವ್ರು ಒಳಗೆ ಬಿಟ್ಕೋಬೇಕು. ಅವಾಗ ಅದು ಅಗಸ್ಯ ಬಾಗಿಲಿ ಈಗೇನಿಲ್ಲ ಇಲ್ಲ ಇವಾಗಲ್ಲ. ಆ ಕಾಲದಾಗ ಅಗಸ್ಯ ಬಡಗಾಲ ಅಂತಾರ. ಹೌದು, ಹೇಳ್ತಾ ಇರೋದು. ರಾಣಿ ಟಂಗಮ್ಮ ಅಂತ ಇಲ್ಲಿ ರಾಜ ಆಳಿರೋದು, ನಮ್ಮ ರಾಜ ಆಳಿರೋದು ರಾಣಿ ಟಂಗಮ್ಮ, ಹೆಣ್ಣುಮಗಳು ಆಳಿರೋದು. ಸಖತ್ತ ಆಳಿದಾಳ, ಭಾರಿ ಇಂಪ್ರೂವ್ ಮಾಡಿದಾಳ. ಆದ್ರೆ ಇಲ್ಲಿ ನಮಗೆ ಏನು ಕಮ್ಮಿಲ್ಲ, ಯಾವುದಕ್ಕಾಗಲು ಭಾರಿ ಹೆಚ್ಚಿಗಾದು ಸಂಪರ್ಕ ಮಾಡಿದಾಳಿಲ್ಲ ಅಮ್ಮನ. ಆದ್ರೆ ಇವಾಗ ಯಾರಿಗೆ ಸಿಗಂತ ಸಂದರ್ಭ ಇಲ್ಲ, ಅದು ಸಿಗಲ್ಲ ಅದು. ಆ ಕಾಲದಾಗ ತಾನೇನು ಮಾಡಿದಾಳ, ಮಾಡಿಟ್ಟೋಗಿದ್ದಾಳ. ಒಳ್ಳೆ ಹೆಸರು ಇದೊಂದು ಊರಿಂದ, ಒಂದು ಒಳ್ಳೆ ಹೆಸರು. ಕ್ವಾಲಿಟಿ ನೋಡಿ ಮಾಮ, ಎಷ್ಟೆಷ್ಟು ದೊಡ್ಡ ಕಲ್ಲುಗಳು ಮೊದಲು. ಅವು ಇನ್ನು ಗಾಡಿ ಹತ್ತಿರ ಇರ್ತಾನೆ ಮಾಮ. ಇದು ಕೋಟೆ ಇದೆ. ಇದು ಕೋಟೆ ಮಾಡಪ್ಪ, ಭಾಳ ಹೈಟು. 2 ಆಳು 3 ಆಳಿನ ಮಠ ಅಂದ್ರೆ ಒಂದು 15-20 ಅಡಿ ಮೇಲೆ. ಯಾರು ಒಬ್ರು ಆ ಕಡೆ ತಟಾಯಕ್ಕೆ ಸಾಧ್ಯ ಇಲ್ಲ. ಹೌದಲ್ಲ, ಯಾರು ತಟಾಯಂಗಿಲ್ಲ ಆ ಕಡೆಗೆ. ಅಂದ್ರೆ ಅದು ಯಾರು ಮ್ಯಾಕ್ ಏರಿಗೆ ಮುಟ್ಸಂಗಿಲ್ಲ ಆ ಕಡೆ ಜನರು ಮಲಿಕಂಡ್ ಜನರಿಗೆ ಯಾರು ತೊಂದರೆ ಮಾಡಂಗಿಲ್ಲ. ಅಂದ್ರೆ ಇಲ್ಲಿಂದೇ ಅಲ್ಲ, ಹಿಂಗ ಸುತ್ತ ಬಂತು ಊರು ಎಷ್ಟೈತೆ ಹಂಗ ಒಳ್ಳೆದಂಡಿ ಸಮೇತ ಬಂತು ಕೋಟೆ. ಆಮೇಲೆ ಅದೆಲ್ಲ ಉಡಿಯವ್ ನೋಡೋದು. ಅಂದ್ರೆ ಉಡಿಯವ್ ಅಂತಂದ್ರೆ ಅಲ್ಲಿ ಇದೆ ನೋಡೋದ. ಅದನ್ನ ಭಾಳ ಹೈಟ್ ಇತ್ತಂತೆ ಅದು. ಅದ್ರ ಮ್ಯಾಗ ಕುಂತ್ಕೊಂಡ್ಬಿಟ್ರೆ ಏನಾಗಿ ಎಲ್ಲಿ ಬರ್ತದಾರಂತ ಕಾಣಿಸ್ಬೇಕಪ್ಪ. ಅಲ್ಲಿ ಮ್ಯಾಲೆ ಗುಡ್ಡದಾಗ ಕಾಣ್ತದಲ್ಲ ಅಲ್ಲಿ. ಜನ ಗುಡ್ಡದಾಗ. ಆಮೇಲೆ ಇಲ್ಲಿ ನೋಡು, ಇದು ಮಾಲ್ ಅಂತಾರೆ ಇದು. ಅಲ್ಲೊಂದು ಇದೆ ನೋಡು, ಅಲ್ಲಿದೆ ಅಲ್ಲಿ ಕಲ್ಲು ಕಟ್ಟಡ ಹೈಟಾಗಿ ಕಾಣಿಸ್ತದ ನೋಡು. ಇದು ಗಾಡಿ ಗಾಡೆ ಕಲ್ಲು ಕಟ್ಟಡ ಹೈಟಾಗಿ ಕಾಣುತ್ತೆ ನೋಡು. ಅದು ಒಂದು ಉಡಿಯವ್ ತರ. ಅಂದ್ರೆ ಅದ್ರ ಮ್ಯಾಗ ಕಾವಲಿಗಾರ. ಆ ಗುಡಿ ಹಿಂದೆ ಅಂದ್ರೆ ಗಂಗಾಧರ ಸ್ವಾಮಿ ದೇವಸ್ಥಾನದ ಹಿಂದ್ಗಡೆಗೆ ಕಾವಲಿಗಾರ. ಅದು ಒಂದು ಕಾವಲಿಗಾರ ಆದ್ನಲ್ಲ, ಅಲ್ಲೊಂದು ಕಾವಲಿಗಾರ ಮೇಲೆ. ಹೌದಾ, ಅದು ಬೆಳ್ಳಗೆ ಕಾಣ್ತಾ ಇರೋದು ಇಮ್ರಾವೋಲಿ ಅಂತ ದೇವಸ್ಥಾನ. ಸುಮ್ಮನೆ ಹಂಗ ಇದು ಮುಸ್ಲಿಮ್ಸ್ರದ್ದು. ಇಮ್ರಾವೋಲಿ ಅಂತಂದೇಳಿ. ಮತ್ತೆ ಅಲ್ಲೊಂದು ಕಾವಲಿ ಅಲ್ಲಿ ಇದು ಮಾಡ್ಯಾರ ನೋಡ. ಇಲ್ಲಿ ಸುತ್ತಮುತ್ತ ಮಾಮ ದೇವಸ್ಥಾನಗಳು ಯಾವ್ಯಾವ ಹೆಸರು ಹೇಳಿದ್ರು ಅವಾಗಲೇ. ಆ ಕಡೆ ಯಾವ್ದು ಹೊಳೆ ಹತ್ರ ಯಾವ್ದು ನೀರೊಳೆ ನೀರೊಳ ಗುಡಿ ಮತ್ತೆ ಇನ್ನೊಬ್ರು ಆಂಜನೇಯ ಸ್ವಾಮಿ ಇದೆ ನೀರೊಳ ಗುಡಿ. ಹೌದಲ್ಲ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಲ್ಲಿ, ಅವೆರಡು ದೇವಸ್ಥಾನ. ಈ ಕಡೆಗೆ ಅಂದ್ರೆ ಮಾರಮ್ಮ ದೇವಸ್ಥಾನ, ಅಡಿವತ್ತಾತನ ದೇವಸ್ಥಾನ ಏನಪ್ಪ ಈ ಕಡೆಗೆ. ಆಮ್ಯಾಗ ಮತ್ತೆ ಉಡಿಯೋಗಳು ಎಲ್ಲಿ ಬೇಕಾದ್ರೆ ನತ್ತಿ ಮ್ಯಾಗ ಉಡಿಯೋಗಳು ಗುಡ್ಡದಾಗ ಹಂಗೆ. ಗುಡ್ಡದಾಗ ಅಂದ್ರೆ ಕಾವಲಿಗಾರ. ಈಗ ಇಲ್ಲಿ ಯಾರು ಹೋಗ್ತಿರೋ ಬರ್ತಿರೋರು ಕಣ್ಣಿಗೆ ಕಾಣ್ತಿರ್ಬೇಕು. ಸಿಸಿ ಕ್ಯಾಮ್ರಾ ಇದ್ದಂಗೆ. ಈಗ ನಾವ್ ಈಗ ಪ್ರೆಸೆಂಟ್ ಏನಾದ್ರು ಸಿಸಿ ಕ್ಯಾಮ್ರಾ ಅಂತ. ಹೌದಲ್ಲ, ಈಗ ಇಲ್ಲಿ 2-3 ಆದವು. ಹೌದಲ್ಲ, ಮತ್ತೆ ಆ ಕಡೆ ಡೌನಿಗೆ ಒಂದು 2-3. ಮತ್ತೆ ಈ ಗುಡ್ಡಕ್ಕ ಈ ಕಡೆ ಹಿಂದ್ಗಡೆ ಗುಡ್ಡ ಇದೆ ನೋಡು. ಹೌದು, ಆ ಗುಡ್ಡಕ್ಕೂ 2-3 ಸುತ್ತ ಗುಡ್ಡಗಳು ಅವು. ಇಲ್ಲಿ ಕೆಂಚನ ಗುಡ್ಡ ಅಂತ ಹೆಸರು ಅದಕ್ಕೆ ಇಟ್ಬಿಟ್ರು ಜನ. ಅದ್ರಕ್ಕೋಸ್ಕರಾಗಿ ಎಲ್ಲಿ ಬೇಕಾರೆ ಪಿಕಪ್ ಕಾವಲಿ. ಅವಾಗಲೇ ತೋರಿಸಿದ್ರಲ್ಲ ಗುಡ್ಡ, ಅಲ್ಲಿ ಕಾಣುತ್ತಲ್ಲ, ಅಲ್ಲಿ ಕಾಣುತ್ತೆ ನೋಡು. ಅದು ನತ್ತಿ ಮ್ಯಾಗ ಕಾವಲಿ ಅಲ್ಲಿ. ಅಂದ್ರೆ ಮತ್ತೆ ಅಲ್ಲಿಗೆ ಅವ್ರು ಹೆಂಗೋ ಏನು ಎಲ್ಲ ಈ ಗುಡ್ಡ ತುಂಬ ಊರ ಇದ್ವೋ ಏನೋ ಗೊತ್ತಿಲ್ಲ ಮಾಡಪ್ಪ. ಅಂದ್ರೆ ಬರೀ ಗುಡ್ಡ ಗಾಡು, ಅದ್ರ ಬಗಲ ತುಂಗಾ ನದಿ ಬೇರೆ, ತುಂಗಭದ್ರಾ ನದಿ. ಹಂಗಾಗಿ ನೀರಿನ ವ್ಯವಸ್ಥೆ ಇಲ್ಲಿ ಎಲ್ಲ ಗುಡ್ಡ ಗಾಡಿನಾಗೆ ಜಾಸ್ತಿ. ಮೊದಲು ರಾಜ ಮಹಾರಾಜರು ಇದು ಕಟ್ಟಿದ್ದು ಮಾಡಪ್ಪ. ಒಳಗೆ ನೀರಿಗೆ ಹೋಗ್ಬೇಕಂದ್ರೆ ಇವ್ರು ಹೆಂಗ್ ಮಾಡ್ಯಾರ ಗೊತ್ತಾ? ಈಗ ಹೊಳೆ ಬಿಟ್ಟು ಇಷ್ಟು ದೂರ ಅಮ್ಮಂಗೆ ಕೋಟೆ ಮಾಡಿಬಿಟ್ಟಾರ ಅವರು.
ಹೌದಲ್ಲ ಆ ಕೋಟೆ ಗೋಡೆ ಆಗಲಾಸಿ ತಟ ಇದ್ ನೀರಿಗೆ ಹೋಗಿ ಬರಂಗಿಲ್ಲ. ನೆಲ ಮನೆ ಸುರಂಗದ ಮನೆ ಮಾಡ್ಕೊಂತ ಹೋಗ್ಬಿಟ್ರ, ಮೆಟ್ಲಕ್ಕೆಂತ ಹೋಗ್ಬಿಟ್ರ. ಈಗ ನೀರು ಎಲ್ಲಿಗೆ ಇಳಿತೈತೆ ಹಂಗೆ ಹೋಗೋದು. ಮತ್ತೆ ಜಾಸ್ತಿ ಒಳಗೆ ನೀರು ಬಂತಲ್ಲ, ಈ ಮೆಟ್ಲಿಗೆ ನಿಂತ್ಕೊಂಡು ತುಂಬ್ಕೊಂಡು ಹಂಗ ವಾಪಸ್ ಬಂದ್ಬಿಡಾರ ಇವರು. ಅಂದ್ರೆ ನೆಲ ಮನೆಲಾಸಿ ಮೆಟ್ಲು ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇವರು. ನೋಡು, ನೆಲ ಮನೆಲಾಸಿ ಅಲ್ಲಿ ಆ ಮೂಲೆ ಮ್ಯಾಗ ಒಳಗಡೆ ಅದು ಎಲ್ಲಿಗೆ ಬಂದು ತೇಲ್ಯಾರ ಅಂತ ಇನ್ನು ಯಾರಿಗೆ ಗೊತ್ತಿಲ್ಲ. ಅವ್ರು ಏನೋ ಗದ್ದೆಯವರು ಸ್ವಲ್ಪ ಲೆವೆಲ್ ಹೊಡಿಸ್ಬೇಕಂತ ಕಿತ್ತಿದಾಗ ಅಲ್ಲಿ ಇಂತಿಂತ ದಿಂಡುಗಲ್ಲುಗಳು ಬಂದು ಸಿಕ್ಕು ಮೆಟ್ಲು ಇಳ್ಕೊಂಡು ಹೋಗಾಕ. ಅವಾಗ ಕಲ್ಲುಗಳ ಮ್ಯಾಗ ಬರ್ದಿದ್ರು ನೀರು ಬೇಕಂದ್ರೆ ಒಳಗೆ ಹೋಯ್ತು ಇಕ್ಕೊಂಬರಾಕ. ನೆಲಬಾವಾರದಲ್ಲಿ ರಾಜರು ಮಹಾರಾಜರು ಆಳುವಾಗ ಸೈನಿಕರು ಅವ್ರು ಇವ್ರು ಕಾಟ ತೊಂದರೆ ಮಾಡ್ತಾರಂತಂದೇಳಿ ನೆಲ ಮನೆ ಮಾಡ್ಕೊಂಡು ಹೊಂಟಿರೋದು. ಅದು ಸುರಂಗ ಮಾರ್ಗ ಅಂತ. ಸುರಂಗ ಮಾರ್ಗ ಅಂತ ಆ ಟೈಪ್ ಮಾಡ್ಕೊಂಡು ಹೋಗಿರೋದು. ಇವೆಲ್ಲ ಕಟ್ಟಡಗಳ ಇವೆಲ್ಲ ಏನು ಕಾಲೇಜ್ ಇವ್ರು ಮಾಡಿರೋದು. ಇದು ಮೊರಾರ್ಜಿ ಸ್ಕೂಲ್. ಸ್ಕೂಲ್ ಮೊರಾರ್ಜಿ ಸ್ಕೂಲ್ ಇದು. ಮೊರಾರ್ಜಿ ಸ್ಕೂಲ್ ಆಗಿದೆ. ಇದು ಗೌರ್ಮೆಂಟ್ ಜಾಗ ಫ್ರೀ ಇತ್ತಲ್ಲ ಅವಾಗ. ಇಲ್ಲಿ ಒಂದಿಷ್ಟು ಮಾಡಿದ್ರೆ ಸ್ವಲ್ಪ ಗದ್ಲೆ ಇರ್ತ, ಅವಾಗ ಊರ್ ತರಾನೇ ಇರ್ತಂತಂದೇಳಿ ಇವರು ಇದನ್ನ ಕಟ್ಸಿ ಇಲ್ಲೆಲ್ಲ ಮಕ್ಕಳ ಓದಿಸಿ ಇದ್ ಮಾಡ್ತಾ ಇದಾರೆ ಇವಾಗ. ಅವ್ರೇ ಇವೆಲ್ಲ ಚರಂಡಿ ಗಿರಂಡಿ ಮಾಡಿರೋದು ಅಷ್ಟು ಅವ್ರದ್ದೇ, ಬೇರೆ ಯಾರ ಅಲ್ಲ. ಗೌರ್ಮೆಂಟ್ ಕಡೆಯಿಂದ ಆಗಿರೋದು ಮೊರಾರ್ಜಿ ಸ್ಕೂಲ್. ಗೌರ್ಮೆಂಟ್ ಕಡೆಲ್ಲ ಆಗಿರೋದು ಮೊರಾರ್ಜಿ ಸ್ಕೂಲ್ ಅಂತಂದೇಳಿ. ಏನಪ್ಪ ಭಾಳ ವಾತಾವರಣ ಮಾಡಪ್ಪ ಇಲ್ಲೆಲ್ಲ. ಸುತ್ತ ಯಾಕಂದ್ರೆ ಬೇರೆ ಗುಡ್ಡನೇ ಗುಡ್ಡನೇ. ಏನಪ್ಪ ಒಳ್ಳೆ ವಾತಾವರಣ. ಆ ಕಾಲದಾಳ ಆಂಜನೇಯ ಸ್ವಾಮಿ ಅವರು ಯಾವ್ರು ಅಲ್ಲಿರೋರು. ದೇವಸ್ಥಾನಕ್ಕೆ ಆಂಜನೇಯ ಸ್ವಾಮಿ ಅವರು ಅಲ್ಲಿ ಅಂದ್ರೆ ಮೊದಲ ಕಾಲದ್ದೇ ಹಳೆ ಕಾಲದ ಊರಿದ್ದಾಗ ದೇವಸ್ಥಾನ. ಹೌದೌದು, ಆಂಜನೇಯ ದೇವಸ್ಥಾನ. ಆಂಜನೇಯ ಅಂದ್ರೆ ನೋಡು, ಇದು ಒಂದು ಅಕ್ಷೆ, ಅಲ್ಲೊಂದು ಅಕ್ಷೆ, ಎರಡಾಯ್ತು ನಮ್ಗೆ ಗೊತ್ತಿದ್ದಂಗ. ನಮ್ಮ ಕಡೆ ಒಂದು ಅಕ್ಷೆ ಇದೆ ಅಂತ ಹೇಳ್ತಾರೆ. ಆ ಕಡೆ ಮನೆ ಕಡೆ ಎಲ್ಲ ಹೋಗ್ಬಿಟ್ಟಿದೆ, ಉಳಿದಿಲ್ಲ ಸಾಲ. ಆದ್ರೆ ಇಲ್ಲಿ ಆಂಜನೇಯ ಸ್ವಾಮಿ ಇದ್ದಲ್ಲಿ ಅಗಸೆ ಇರಲೇಬೇಕು. ಹೌದಲ್ಲ, ಇಲ್ಲಿ ಇದೆ. ಅಲ್ಲಿ ಆಂಜನೇಯ ಸ್ವಾಮಿ ಕುಂದ್ರಿಸನ ಅಲ್ಲಿ ಅಗಸೆ ಇದ್ದೇ ಇರುತ್ತೆ ಅಲ್ಲಿ ನೋಡ್ರಿ. ಹೌದಲ್ಲ. ಆಮೇಲೆ ಅಲ್ಲೊಂದು ಆಂಜನೇಯ ಸ್ವಾಮಿ ಅಗಸೆ ಅಲ್ಲಿದೆ ಅಂತೆ. ಆದ್ರ ಏನಿದಾಗೈತೆ ಗೊತ್ತಿಲ್ಲ. ಆಂಜನೇಯನ ದೇವಸ್ಥಾನಕ್ಕೊಂದು ಹೋಗ್ಬಿಟ್ಟು ಅದು ಯಾರು ಇನ್ನೊಬ್ರು ಅಡಿವಪ್ಪ ಅಂದಿರಲ್ಲ ಮಾಮ, ಅಡಿವಪ್ಪ ತಾತ. ಮಾರಮ್ಮ ಅಡಿವಪ್ಪ ತಾತ ಅಂತ ಅಲ್ಲಿದಾರ. ಅವ್ರೇನು ಇತಿಹಾಸ ಅದೇನು ಈಗ? ಇಲ್ಲ ಅಷ್ಟು ಇತಿಹಾಸ ಎಂಬುದು ಏನಿಲ್ಲ. ಅಡಿವಪ್ಪ ತಾತನ ಚರಿತ್ರೆ ಇದೆ, ನಮ್ಗೆ ಅಷ್ಟು ಗೊತ್ತಾಗಲ್ಲ ಮಾಡಪ್ಪ. ಆ ಕಾಲದ ಇತಿಹಾಸದಾಗ ಇದು ಅಗಸೆ. ಇದು ಅವಾಗ ಮೊದಲ ಕಾಲದ ದೇವಸ್ಥಾನ. ಕಟ್ಟಡ ಇತ್ತೀಚೆಗೆ ಆಗಿರ್ಬೇಕಂತೀನಿ. ಇಲ್ಲ ಈಗ ಏನೂ ಆಗಿಲ್ಲ. ಆಂಜನೇಯ ಟೆಂಪಲ್ ಮೊದಲ ಕಾಲದ ಸುಂಕ್ಲಮಾಯ ಗುಡಿ ಅಳತಿಗೆ ಸಣ್ಣದಿತ್ತು. ಆಮೇಲೆ ಇವಾಗ ಹೋದ ವರ್ಷ ಮಾಡಿದ್ರು ಗುಡಿನ. ಇದನ್ನು ಅದ್ರ ಮೊದಲು ಹಳೆ ಕಾಲದಿಂದ ಸೇರೋದು. ಹೊಸ ದೇವ್ರು ತಂದು ಕುಂದ್ರಿಸಿಲ್ಲ. ಹೊಸ ದೇವ್ರು ಯಾರನ್ನ ತಂದು ಕುಂದ್ರಿಸಿಲ್ಲ. ಹಳೆ ಕಾಲದ್ದೇ ಎಲ್ಲ ಅದು. ಗುಡಿ ಮಾತ್ರ ಅಷ್ಟೇ ಇವಾಗ. ಹೌದು, ಮತ್ತೆ ಹಳೆ ಗುಡಿ ಆಯ್ತಲ್ಲ ಅಂತಂದೇಳಿ ಚೇಂಜ್ ಮಾಡಿದ್ರು ಅದನ್ನ. ಇದು ಆಂಜನೇಯ ಟೆಂಪಲ್ ಮಾತ್ರ ಹಳೆ. ಇದು ಮಾತ್ರ ಅವಾಗಿಂದ ಹಂಗೆ ಇರೋದು. ಆಂಜನೇಯ ಟೆಂಪಲ್ ಹಳೆ ಊರು. ಏನು ಕೆಂಚನ ಗೂಡದ ಹಳೆ ಊರಿನ ದೇವಸ್ಥಾನ ಇದು. ಹಳೆ ಊರಿಂದ ಮೊದಲು ರಾಜ ಮಹಾರಾಜರು ಆಳಿದ್ದು ಒಂದು ಅಗಸೆ ಇದು. ಅಗಸೆ ದ್ವಾರ ಬಾಗಿಲು ಅಂತಾರೆ. ಇವಾಗ ಏನಂದ್ರೆ ಇದು ಸ್ವಲ್ಪ ಮುಂದ್ಗಡೆ ಪ್ಲಾಸ್ಟಿಂಗ್ ಮಾಡಿ ಮೊನ್ನೆ ಊರ್ ದೇವ್ರ ಆಯ್ತು. ಯಾರ್ದು ಮಾರಮ್ಮ ಇದು ಎಳಮಾಸಿಗೆ. ಅವಾಗ ಕಂಪ್ಲೀಟ್ ನಮ್ಮೂರಾಗ ಎಷ್ಟು ದೇವ್ರ ಅದೇ ಅಷ್ಟು ದೇವ್ರಿಗೆ ಸುಣ್ಣ ಬಣ್ಣ ಆಗ್ಬಿಡ್ಬೇಕು. ಹೌದು, ಪೇಂಟಿಂಗ್ ಆಗ್ಬಿಡ್ಬೇಕು. ಹೌದಲ್ಲ. ನೀನ್ ಆಂಜನೇಯ ಸ್ವಾಮಿಗೆ ಇರ್ಬೋದು, ಇನ್ನೊಬ್ರಿಗೆ ಇರ್ಬೋದು. ಊರ್ ದೇವ್ರು ಐತೆ ಅಂಬ್ಲಿಕ್ಕೆ ಎಲ್ಲ ಕಂಪ್ಲೀಟ್ ಪ್ಲಾಸ್ಟಿಂಗ್ ಇದು ಪೇಂಟಿಂಗ್ ಮಾಡ್ಕೊಂಡ್ಬಿಡ್ತಾರ. ಮೊನ್ನೆ ಹೊಡಿದಿರಂತದ್ದು ನೋಡು. ಅಂದ್ರೆ ಬಹಳ ಸುಮಾರು ದುಡ್ಡು ಖರ್ಚು ಮಾಡ್ತಾರ. ಸ್ವಲ್ಪ ಅಲ್ಪ ಅಲ್ಲ, ಸುಮಾರು ದುಡ್ಡು, ಬಹಳ ದುಡ್ಡು ಖರ್ಚು ಮಾಡ್ತಾರ ನೋಡಿ ದೇವಸ್ಥಾನಕ್ಕಾಗಿ. ಎಲ್ಲಾ ದೇವ್ರು ಎಲ್ಲ ಕಂಪ್ಲೀಟ್ ಎಷ್ಟು ದೇವ್ರ ಇದಾವ ಅಷ್ಟು ದೇವ್ರಿಗೆ ಊರು ಒಗ್ಗಟ್ಟಾದ.